ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಂಗಳವಾರದ ವ್ಲಾಗ್ಸ್ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಂದಿ ವ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ವ ನಂದಿ ವ್ಲಾಗ್ಸ್ನ, ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಮಂಗಳವಾರದ ವ್ಲಾಗ್ಸ್ ವಿಡಿಯೋ ಇದಾಗಿರುತ್ತೆ ಕಣ್ರಿ. ಬನ್ನಿ ನೋಡಿ, ಬಾಳೆಹಣ್ಣು ತಂದಿಟ್ಟಿದ್ದೆ. ಹನುಮಂತಣ್ಣವರೇನು ಬರಲಿಲ್ಲ, ಮಂಗಳವಾರ ಬೆಳಗ್ಗೆದು ಇದಾಗಿತ್ತೆ ಕಣ್ರಿ. ಹಾಗೆ ನಮ್ಮ ವಾಚ್ಮ್ಯಾನ್ ಆದವರು ಬಂದಿದ್ದರು, ಅವ್ರಿಗೆ ಚಪಾತಿ ಹಾಕಿದ್ದೆ. ಚಪಾತಿ ಕೊಟ್ಟು ತಿಂತಾ ಇತ್ತು. ಹಾಗೆ ಹಾಲು ಕೂಡ ತಟ್ಟೆಯಲ್ಲಿ ಹಾಕಿದ್ದೆ. ನೀವು ಕೇಳ್ಬೋದು ಇಲ್ಲಿ ಏನಪ್ಪ ಈ ಥರ ಬೀದಿ ನಾಯಿನ ಸಾಕ್ಕೊಂಡಿದ್ದಾರೆ, ಒಳ್ಳೆ ನಾಯಿನ ಸಾಕ್ಕೊಬೋದು ಅಂತ. ಆದರೆ ನಮಗೆ ನಾಯಿಗಳು ಬರಲ್ಲ ಕಣ್ರಿ. ಆ ಕಾರಣಕ್ಕಾಗಿ ಇದು ನಾವು ಸಾಕಿದ್ದೆಲ್ಲ ಅದೇ ಬಂದಿರೋದ್ರಿಂದ ಏನೋ ಇರೋದು ಹಾಲು, ಅನ್ನ, ಹಾಗೆ ರೊಟ್ಟಿ ಈ ಥರ ಕೊಡ್ತಾ ಇರ್ತೀವಿ ಕಣ್ರಿ. ಹಾಗೆ ನಾಯಿಗೆ ಊಟ ಹಾಕ್ಬಿಟ್ಟು ಬಂದಿದ್ದಾದಮೇಲೆ ಪಾತ್ರೆಗಳಿತ್ತು. ರಾತ್ರಿ ಚಳಿನಲ್ಲಿ ಯಾರಪ್ಪ ಈ ಚಳಿನ ತೊಳೆಯೋರು ಅಂತ ತೊಳೆಯೋಕ್ಕಾಗಲಿಲ್ಲ. ಆ ಕಾರಣಕ್ಕಾಗಿ ಬೆಳಗ್ಗೆನೇ ತೊಳೆಯೋ ಕೆಲಸ ಆಯಿತು. ಈ ರೀತಿ ನಾನು ಒಂದೊಂದು ಪಾತ್ರೆಗೂ ಟ್ಯಾಪ್ ಆಫ್ ಮಾಡ್ಕೊತ ತೊಳಿತೀನಿ. ಯಾಕಂದರೆ ನೀರು ವೇಸ್ಟ್ ಆಗಬಾರ್ದು. ವೇಸ್ಟ್ ಆದರೆ ಮನೆಯಲ್ಲಿ ನೀರು ನಾವು ಎಷ್ಟು ಖರ್ಚು ಮಾಡ್ತೀರೋ ಅದೇ ರೀತಿಯಾಗಿ ದುಡ್ಡು ಸಹಿತ ಖರ್ಚಾಗತ್ತೆ ಅಂತ ಅಮ್ಮ ಹೇಳ್ತಾಯಿದ್ರು. ಆ ಕಾರಣಕ್ಕಾಗಿ ಟ್ಯಾಪ್ ಆಫ್ ಮಾಡ್ಕೊತ ನಾನು ಯಾವಾಗಲೂ ಅಷ್ಟೇ ನೀರು ಕಮ್ಮಿ ಬಳಸ್ತೀನಿ. ಪಾತ್ರೆ ತೊಳ್ಕೊಂಡೆ ಈ ರೀತಿಯಾಗಿ. ಹಾಗೆ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಈ ರೀತಿಯಾಗಿ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ನೀಟಾಗೆಲ್ಲ ಈ ಥರ ಗೋಡೆ ಟ್ಯಾಪು ಎಲ್ಲ ನೀಟಾಗಿ ಕ್ಲೀನಾಗಿ ಉಜ್ಜಿ ನೀಟಾಗಿ ಈ ಥರ ಕ್ಲೀನ್ ಮಾಡಿಕೊಂಡೆ ಕಣ್ರಿ. ಹೇಗಿದೆ ಅಂತ ದಯವಿಟ್ಟು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್. ನೋಡಿ, ಇಷ್ಟೊಂದು ಪಾತ್ರೆ ಏನಪ್ಪ ಇಷ್ಟೊಂದು ಒಂದು ಟೈಮ್ಗೆ ಅಂದ್ಕೊತೀರೇನೋ, ನಮ್ಮದು ಹೋಟೆಲ್ ಇದೆ ಕಣ್ರಿ. ಆ ಕಾರಣಕ್ಕಾಗಿ ಇಷ್ಟೊಂದು ಪಾತ್ರೆ ಇರುತ್ತೆ. ರಾತ್ರಿ ತೊಳೆದಿಲ್ಲ, ಅದಕ್ಕೆ ರಾತ್ರಿದು ಬೆಳಗ್ಗೆದು ಮಧ್ಯಾಹ್ನದೆಲ್ಲ ಸೇರಿಸಿ ಇಷ್ಟ ಆಗಿತ್ತು. ಹಾಗೆ ಪಾತ್ರೆ ಎಲ್ಲ ತೊಳೆದು ನೀಟಾಗೆಲ್ಲ ಎತ್ತಿಟ್ಟಿದ್ದಾದಮೇಲೆ ಈ ರೀತಿಯಾಗೆಲ್ಲ ನಾನು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೋಟೆಲ್ಗೆ ಹೋಗ್ಬೇಕಾಗಿತ್ತಲ್ವ, ಆ ಕಾರಣಕ್ಕಾಗಿ ಇಷ್ಟು ಮಾತ್ರ ಕ್ಲೀನ್ ಮಾಡಿಕೊಂಡೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲಾಸ್ಟ್ವರೆಗೂ ನೋಡಿ. ಹಾಗೆ ಶೇರ್ ಮಾಡೋದು ಮರಿಬೇಡಿ. ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ದಯವಿಟ್ಟು ಲಾಸ್ಟ್ವರೆಗೂ ನೋಡಿ ವಿಡಿಯೋನಂತೂ. ನಮ್ಮ ವಿಡಿಯೋದಲ್ಲೇ ಆದಷ್ಟು ಕೆಲವು ಟಿಪ್ಸ್ಗಳಿದ್ದೇ ಇರುತ್ತೆ. ಹಾಗೆ ಎಲ್ಲ ರೆಡಿ ಆದಮೇಲೆ ನಾನು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಹೋಟೆಲ್ಗೆ ಹೋಗೋಕ್ಕೆ ರೆಡಿ ಆದೆ ಕಣ್ರಿ. ನಮ್ಮದೊಂದು ಪುಟ್ಟು ಹೋಟ್ಲಿದೆ ಕಣ್ರಿ. ನಿಮ್ಗೆ ಇನ್ನೊಂದು ಸರಿ ಅದು ಹೋಟ್ಲದ್ದು ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ನಮಗೆ ಮುದ್ದೆಗೆ ಅವರೆಕಾಯಿ ಸಾಂಬಾರು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡೆ. ಹೋಟೆಲಲ್ಲಿ ಮಧ್ಯಾಹ್ನ ಟೈಮು ರಶ್ ಇರುತ್ತೆ. ಆ ಕಾರಣಕ್ಕಾಗಿ ಮುದ್ದೆ ತಿನ್ನೋಕ್ಕಾಗಲ್ಲ. ಬೆಳಗ್ಗೆನೇ ತಿಂದ್ಕೊಂಡ್ಬಿಟ್ರೆ ಮತ್ತೆ ಏನಾನ ನಿಧಾನ ಆದರೂ ಪರವಾಗಿಲ್ಲ ಮಧ್ಯಾಹ್ನ ಟೈಮು. ಆ ಕಾರಣಕ್ಕಾಗಿ ಬೆಳಗ್ಗೆನೇ ಮುದ್ದೆ ಮಾಡಿಕೊಂಡು ಏನಾನ ಸಾಂಬಾರು ಮಾಡ್ಕೊತೀವಿ ಕಣ್ರಿ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಹಾಕಿ ಹುಳಿ ಮಾಡಿಕೊಂಡು ಮುದ್ದೆ ಮಾಡ್ಕೊಂಡಿದ್ದೆ ಕಣ್ರಿ. ತುಂಬ ಚೆನ್ನಾಗಿತ್ತು ಅವರೆಕಾಯಿ ಸಾಂಬಾರಂತೂ. ಅವರೆಕಾಯಿ ಸಾಂಬಾರು ಬಿಟ್ಟರೆ ಬೇರೆ ಸಾಂಬಾರು ಉಂಟಾ? ಹಾಗೆ ನೋಡಿ, ನಮ್ಮ ಹೋಟ್ಲಲ್ಲಿ ಮಾಡಿರೋದು ಇವತ್ತಿಂದ ಅಡುಗೆ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿರಿ, ಇದು ರಸ ಆಗಿರುತ್ತೆ ಕಣ್ರಿ. ಹಾಗೆ ರಸ ಸಾಂಬಾರು ಎಲ್ಲ ಮಾಡ್ತೀವಿ. ಇದು ಸೊಪ್ಪು ಸಾರು ಮಾಡಿದ್ರಿ ಕಣ್ರಿ ಹೋಟೆಲ್ಗೆ ಅಂತ. ನೋಡಿ, ಈ ಥರ ಎಲ್ಲ ಥರ 3-4 ಥರ ಸೊಪ್ಪು ಹಾಕಿ ಮಿಕ್ಸ್ ಹಾಕಿ ನಾವು ಬೇಳೆ ಎಲ್ಲ ಹಾಕಿ ಈ ಥರ ಸೊಪ್ಪು ಸಾಂಬಾರು ಮಾಡ್ತೀವಿ ಕಣ್ರಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಹೋಟೆಲ್ಗೆ ಬಂದವರೆಲ್ಲ ತುಂಬ ಚೆನ್ನಾಗಿ ತಿಂತಾರೆ ಸೊಪ್ಪು ಸಾರು. ಹಾಗೆ ಇದು ನಮ್ಮ ಹೋಟೆಲ್ ಸ್ಪೆಷಲ್ ಡಿಶ್ ಅಂತ ಹೇಳ್ಬೋದು. ಸೈಡ್ ಡಿಶ್ ಆಗಿ ಕೊಡ್ತೀವಿ. ಇದು ಬದನೆಕಾಯಿ ಚಟ್ನಿ ಕಣ್ರಿ. ನಮ್ಮ ಹೋಟೆಲ್ದು ಸ್ಪೆಷಲ್ ಕಣ್ರಿ ಈ ಚಟ್ನಿ. ಯಾವ ಹೋಟೆಲಲ್ಲೂ ಕೊಡಲ್ಲ, ನಮ್ಮ ಹೋಟೆಲ್ದೇ ಸ್ಪೆಷಲ್ ಕಣ್ರಿ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಚಪಾತಿಗೆ ಮಾಡಿರೋ ಇದು ಆಲೂಗಡ್ಡೆ ಸಾಗು ಆಗಿರುತ್ತೆ ಕಣ್ರಿ. ನೋಡ್ತಾ ಇದ್ದೀರಲ್ವಾ, ಏನು ಖಾಲಿ ಆಗಿದೆ ಅನ್ಕೊತಾ ಇದ್ದೀರಾ? ಈ ವಿಡಿಯೋ ಸಾಯಂಕಾಲ ಮಾಡಿದ್ದು ಕಣ್ರಿ. ಹಾಗೆ ಮುದ್ದೆ ಖಾಲಿ ಆಗಿತ್ತು, ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಅದು ಮುದ್ದೆ ದಾಟ್ ಬಾಕ್ಸು. ತರಕಾರಿ ಸಾಂಬಾರು ಸ್ವಲ್ಪನೇ ಇತ್ತು. ಈ ರೀತಿಯಾಗಿ ಸ್ವಲ್ಪ ಅವರೆಕಾಯಿ ಸಹ ಸೇರಿಸಿದ್ದೆ ತರಕಾರಿ ಸಾಂಬಾರಿಗೆ. ಹಾಗೆ ನಮ್ಮ ಪರಿಚಯದವರು ಒಬ್ಬರು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಈ ಥರ ಹಲ್ವಾನು ಲಡ್ಡು ತಂದು ಕೊಟ್ಟಿದ್ರು. ಈ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನಾವು ಇಲ್ಲಿಂದಾನೇ ಓಂ ಶಕ್ತಿ ದೇವ್ರದ್ದು ಪ್ರಸಾದ ತಿನ್ನೋಂಗಾಯಿತು ಅವರಿಂದಾಗಿ. ಹಾಗೆ ಮನೆಗೆ ಬಂದಮೇಲೆ ಸ್ವಲ್ಪ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿಕೊಂಡ್ರೆ ಚಳಿನಲ್ಲಿ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಿಮ್ಗೆ ತೋರಿಸೋಣ ಅಂತ ಮಾಡಿದ್ದೀನಿ. ಅದರಲ್ಲೂ ಇದ್ಕಿನ ಬೇಳೆ ಉಪ್ಪಿಟ್ಟು ಕಣ್ರಿ. ಅವರೆಕಾಯಿ ಸೀಸನಲ್ಲಿ ಈ ಥರ ಇದ್ಕಿನ ಬೇಳೆ ಉಪ್ಪಿಟ್ಟು ಸಾಂಬಾರು ಎಲ್ಲ ಮಾಡ್ತಾಯಿರ್ತೀವಿ. ನೋಡಿ, ಇದ್ಕಿನ ಬೇಳೆ ಎತ್ಕಿಟ್ಕೊಂಡು ಸ್ವಲ್ಪ ಬೇಯಿಸಿಟ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ನೀರು ಸೇರಿಸ್ಕೊಂಡು ರವೆ ಹುರಿದಿಟ್ಕೊಂಡಿರ್ತೀರಲ್ಲ
ಅದು ಹಾಕ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಕಣ್ರಿ. ಬಿಸಿ ಬಿಸಿಯಾಗಿ ಚಳಿನಲ್ಲಿ ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ವಿ ಕುಡಿಯೋಕ್ಕಂತೂ. ಹಾಗೆ ಉಪ್ಪಿಟ್ಟು ರೆಡಿ ಆಗ್ತಾಯಿತ್ತು. ರೆಡಿ ಆದ ನಂತರ ನೋಡಿ, ನಾನು ನಮ್ಮ ಮನೆಯವರು ಊಟ ಮಾಡೋಣ ಅಂತ ಉಪ್ಪಿಟ್ಟು ರೆಡಿ ಮಾಡಿಕೊಂಡು ತಿನ್ನೋಕ್ಕೆ ರೆಡಿ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಕಣ್ರಿ. ಅದರಲ್ಲಿ ಬೇಳೆ ಉಪ್ಪಿಟ್ಟಲ್ವಾ, ಅದ್ರ ರುಚಿನೇ ಬೇರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಉಪ್ಪಿಟ್ಟು. ಬೇರೆ ಸೀಸನ್ ಆಗಿದ್ದರೆ ಉಪ್ಪಿಟ್ಟು ಜೊತೆಗೆ ಮೊಸರು ಸಹಿತ ಹಾಕ್ಕೊಂಡು ತಿಂತಾಯಿದ್ವಿ. ಈ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಮೊಸರು ಮಜ್ಜಿಗೆ ಅನ್ನೋದು ಸ್ವಲ್ಪ ಹಿಂದೆನೇ ಅಂತ ಹೇಳ್ಬೋದು. ಆದರೂ ತೊಗೊತೀವಿ ಒಂದೊಂದು ಸರಿ. ಮೊಸರು ಮಜ್ಜಿಗೆ ಕಂಪಲ್ಸರಿ ಇರಬೇಕು ಅಂತ. ಚಳಿ ಜಾಸ್ತಿ ಇರೋದ್ರಿಂದ ಈ ಉಪ್ಪಿಟ್ಟಿಗೆ ತೊಗೊಳ್ಲಿಲ್ಲ ಮೊಸರು ಅಂತೂ. ತುಂಬ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಬಿಸಿ ಬಿಸಿಯಾಗಿ ಉಪ್ಪಿಟ್ಟಿಗೆ ತುಪ್ಪ ಸ್ವಲ್ಪ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ಅವರೆಕಾಯಿ ಸೀಸನಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ನೆಗಡಿ ಇತ್ತು, ಸ್ವಲ್ಪ ಗಂಟ್ಲೆಲ್ಲ ಗರ್ಗರ ಅಂತ ಇತ್ತು. ಆ ಕಾರಣಕ್ಕಾಗಿ ರವೆ ಗಂಜಿ ಮಾಡ್ಕೊಂಡಿದ್ದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಚಳಿಗಾಲದಲ್ಲಿ ನೀವು ಒಂದ್ಸರಿ ಮಾಡ್ಕೊಂಡು ಕುಡೀರಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದಾಗಿತ್ತು ಇವತ್ತಿನ ವ್ಲಾಗು. ಹಾಗೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.